ಬಂದಿರುವಂಥ ಎಲ್ಲ ಮೀಡಿಯಾದವ್ರಿಗೂ ತುಂಬ ಥ್ಯಾಂಕ್ಸ್. ನಾನು ಎಲ್ರಿಗೂ ನನ್ನ ಪರ್ಸ್ನಲ್ ಆಗಿ ಇನ್ವೈಟ್ ಮಾಡಿದ್ದು ಒಂದು ವಿಷಯ ಏನಂದರೆ, ನನ್ನ 50ನೇ ಸಿನಿಮಾಗೆ ಯಾರೂ ಮಿಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ನಾನು ಫೋನ್ ಮಾಡಿದವ್ರು ಎಲ್ಲರೂ ಹೇಳಿದ್ದು ಒಂದೇ ಮಾತು, ಯೋಗಿ ನೀನು ಗೆಲ್ಲಬೇಕು, ನೀನು ಗೆಲ್ಲೋದನ್ನು ನಾವು ನೋಡಬೇಕು ಅನ್ನೋ ಒಂದು ವಿಶ್ವಾಸತೆ ಗೊತ್ತಾ. ಸೊ ನನಗದು ಆಲ್ರೆಡಿ ಗೆದ್ದಂಗಾಯಿತು. ಆ್ಯಂಡ್ ಪ್ರತಿಯೊಬ್ಬರೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಾನು ಸಾಕಷ್ಟು ವರ್ಷದಿಂದ ಯಾರ ಹತ್ರನೂ ಟಚಲ್ಲಿ ಇರಲಿಲ್ಲ, ಬಿಕಾಸ್ ನಾನು ಜಾಸ್ತಿ ಸೈಲೆಂಟ್ ಆಗಿರೋಕ್ಕೆ ತುಂಬ ಇಷ್ಟಪಡ್ತೀನಿ ಆ್ಯಂಡ್ ಸ್ವಲ್ಪ ದೂರ ಇರ್ತೀನಿ ಎಲ್ಲಾದ್ರಿಂದ. ಸೊ ಹಾಗಾಗಿ ಹಂಗಾಗಿತ್ತು. ಆ್ಯಂಡ್ ಇನ್ನು ಮುಂದೆ ಎಲ್ಲರ ಜೊತೆನೂ ಪ್ರತಿನಿತ್ಯ ಮಾತಾಡ್ತೀನಿ ಆ್ಯಂಡ್ ಎಲ್ಲರಿಗೂ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ಈ ಕಿಂಗ್ ಸಿನಿಮಾ ಜಾಕ್ ನನಗೆ ಬಂದು ಕತೆ ಹೇಳಿದಾಗ, ಅಂದರೆ ಜಾಕ್ ನಿಜವಾಗ್ಲೂ ಈ ಸಿನಿಮಾ ನಾವು ಅಂದರೆ ಫಿನಿಶ್ ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗೋ ಎಲ್ಲ ಪೊಟೆನ್ಷಿಯಲ್ ಇದೆ, ಬಟ್ ಅದನ್ನು ಹೆಂಗೆ ನಾವು ಸಾಧಿಸೋದು ಅನ್ನೋ ಒಂದು ಕ್ವಶನ್ ಬಂತು. ಸರ್ ತಲೆ ಕೆಡಿಸ್ಕೊಬೇಡಿ, ನನ್ನ ಮೇಲೆ ನಂಬಿಕೆ ಇಡಿ ಅಂತ ಫಸ್ಟ್ ಡೇ ಅದೇ ಹೇಳಿದ್ದು. ಇವತ್ತಿಗೂ ನಾನು ಅವನ ಹತ್ರ ಏನಾದ್ರು ಕೇಳಿದ್ರೆ ಜಾಕ್ ಇದೇನಾದ್ರು ಒಂದು ಸ್ವಲ್ಪ ವಿಷಯ ಏನಾದ್ರು ಮಾತಾಡಬೇಕಲ್ಲ ಸರ್, ನನ್ನ ಮೇಲೆ ನಂಬಿಕೆ ಇಡಿ. ಆಯಿತು ಜಾಕ್, ಇದ್ರ ಮೇಲೆ ಇನ್ನೇನು ಮಾತಾಡೋಕ್ಕಾಗಲ್ಲ. ಇವಾಗ ಹೆಂಗೆ ಕ್ವಶನ್ ಕೇಳಿದಾಗ ಆಮೇಲೆ ಹೇಳ್ತೀನಿ ಅಂತ ಆನ್ಸರ್ ಮಾಡ್ತಿದ್ದ, ನೀವು ಕೇಳಿದಕ್ಕೆಲ್ಲ. ಸೊ ಅದೇ ಥರ ನನಗೂ ಸರ್ ಆಮೇಲೆ ಹೇಳ್ತೀನಿ ಅಂತ. ಈ ಟೀಸರ್ ನನಗೆ ತೋರಿಸಿರ್ಲಿಲ್ಲ, ಈ ಫೈನಲ್ ಕಾಪಿ ನಾನು ಇಲ್ಲೇ ನೋಡಿದ್ದು. ಯಾಕಂದರೆ ಮುಂಚೆ ಒಂದು ಟೀಸರ್ನ ಕೊಟ್ಟಿದ್ದ, ಅದು ಯಾರು ಹೇಳಿದ್ರು ಗೊತ್ತಿಲ್ಲ, ಅವನಿಗೆ ಯೋಗಿ ಎಲ್ಲ ಕಡೆ ತೋರಿಸ್ಕೊಂಡು ಓಡಾಡ್ತಿದ್ದಾನೆ ಅಂತ. ನಾವು ಮಾಡಿರೋ ಕೆಲಸ ನಮಗೆ ಖುಷಿ ಇರುತ್ತಲ್ಲ, ಒಂದಷ್ಟು ಜನಕ್ಕೆ ತೋರಿಸಿರ್ತೀವಿ, ನಮಗೆ ತುಂಬ ಕ್ಲೋಸ್ ಇರೋವ್ರಿಗೆ. ಸೊ ಅದು ಯಾರು ಹೇಳಿದ್ರೋ ಗೊತ್ತಿಲ್ಲ, ಕಳ್ಳನ ಮಕ್ಳು ಸಿಕ್ಕಾಕೊಂಡ್ರೆ ಸರಿ ಅಂತ ಇವತ್ತಿಲ್ಲಿ ಬಂದು ಕೂರೋವರೆಗೂ ಬಿಟ್ಟಿಲ್ಲ ಅವನು. ಸರಿ ಬನ್ನಿ ಇಲ್ಲಿ ನೋಡಿ ಅಂತ. ಬಟ್ ತುಂಬ ಒಳ್ಳೆ ಕೆಲಸನೇ ಮಾಡ್ದ ಅನಿಸ್ತಾ ಇದೆ ಇವಾಗ. ಇಲ್ಲಾಂದ್ರೆ ಎಲ್ರಿಗೂ ತೋರಿಸ್ಕೊಂಡು ಓಡಾಡ್ತಾ ಇದ್ದೆ 100%. ಆ್ಯಂಡ್ ಟೆಕ್ನಿಕಲ್ ಟೀಮ್ ಬ್ಯೂಟಿಫುಲ್ ಆಗಿದೆ. ಆಂಬ್ರೋಸ್ ಪಾರಂಜಿತ್ ಅವ್ರಿಗೆ ತುಂಬಾ ಕ್ಲೋಸ್ ಆಗಿರೋವಂಥ ಹುಡುಗ. ಸೊ ಅವರ ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲೂ ಕೆಲಸ ಮಾಡಿದ್ದಾರೆ. ನಮ್ಮ ಭೂಪತಿ ಮಾಸ್ಟರು. ಆ್ಯಂಡ್ ಅವ್ರಿರೋದು ನನಗಿನ್ನೂ ಒಂದು ತುಂಬ ಪ್ಲಸ್ ಪಾಯಿಂಟ್ ಈ ಸಿನಿಮಾಗೆ. ಯಾಕಂದರೆ ಅವ್ರು ಡ್ಯಾನ್ಸ್ ಮಾಸ್ಟರ್ ಅನ್ನೋದಕ್ಕಿಂತ ಅವರು ಒಬ್ಬ ತುಂಬ ಒಳ್ಳೆ ಆ್ಯಕ್ಟರು. ಸೊ ಅವ್ರ ಲುಕ್ಕು ಪ್ರತಿಯೊಂದೂ ತುಂಬ ಮಜವಾಗಿದೆ. ನಮಗೆ CGVFX ಮಾಡ್ಕೊಂಡ್ರು ಅವರು, ತುಂಬ ಥ್ಯಾಂಕ್ಸ್. ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಸೋಮು ಸರ್, ಅವರು ಅಷ್ಟೇ ವಂಡರ್ಫುಲ್. ಆ್ಯಂಡ್ ಶಶಾಂಕ, ಅವನು ಸಿನಿಮಾದಲ್ಲಿ ಮೊದಲನೇ ಸಾಂಗ್ ಆಡಿದ್ದು ನನ್ನ ಸಿನಿಮಾದೇ ಅನ್ಸುತ್ತಲ್ಲ, ನನ್ನ ಸಿನಿಮಾ ಮೊದಲನೇ ಸಾಂಗ್ ಆಡಿದೆ. ಆ್ಯಂಡ್ ಈಗ ಮ್ಯೂಸಿಕ್ ಮಾಡ್ತಿದ್ದಾನೆ. ನನಗೆ ತುಂಬ ಖುಷಿ ಇದೆ ಅದು. ಥ್ಯಾಂಕ್ ಯು ಶಶಾಂಕ್. ಆ್ಯಂಡ್ ಪ್ರೊಡ್ಯೂಸರ್ಸ್, ನಾವು ಕತೆ ಏನೋ ಹೇಳ್ದ, ನಂಬರ್ಸ್ ಒಂದಷ್ಟು ಹೇಳ್ದ, ಒಂದು ಸೆಕೆಂಡ್ ನನಗೆ ತಲೆ ತಿರುಗ್ತು. ಗುರು ದೇವ್ರನಿಗೂ ಅಷ್ಟೆಲ್ಲ ಹಾಕ್ಕೊಂಡ್ರೆ ಹಿಂಗಮ್ಮ ಆಗಲ್ಲ ಕಣೋ, ಕಷ್ಟ. ಇವಾಗಿನ ಸ್ಥಿತಿ ಯೋಚನೆ ಮಾಡಿದಾಗ ನಮ್ಗೆ ಅದು ಯೋಚನೆ ಮಾಡಲೇಬೇಕಾಗತ್ತೆ. ಇನ್ವೆಸ್ಟರ್ಸ್ ಬಂದಾಗ ಅವ್ರಿಗೆ ರಿಟರ್ನ್ಸ್ ಏನಿರುತ್ತೆ ಅನ್ನೋದು. ಸೊ ಅದಕ್ಕೂ ಅವ್ರು ಯಾವುದಕ್ಕೂ ಯೋಚನೆ ಮಾಡ್ದಿರ ಎಲ್ಲ ಪ್ರೊಡ್ಯೂಸರ್ಸೂ ನಾವು 100% ಮಾಡ್ತೀವಿ ಸಿನಿಮಾನ ಅಂತ ಹೇಳಿ ಸಿನಿಮಾ ಮಾಡ್ತಿದ್ದಾರೆ. ಆ್ಯಂಡ್ ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ಇನ್ನೊಬ್ಬ ಮುಖ್ಯವಾದ ವ್ಯಕ್ತಿ, ಈ ಸಿನಿಮಾ ನಾನು ಮಾಡೋದಕ್ಕೆ ಕಾರಣ ನಮ್ಮ ನಮ್ಮ ಬಾಮೈದ ಬರಲಿ. ಅಂದರೆ ಅಭಿಯಿಂದಲೇ ನನಗೆ ಜಾಕ್ ಪರಿಚಯ ಆಗಿದ್ದು. ಸೊ ಹಾಗಾಗಿ ಈ ಸಿನಿಮಾ ಇಲ್ಲಿವರೆಗೂ ಬಂದು ನಿಂತಿದೆ. ಆ್ಯಂಡ್ ವರ್ಷದಲ್ಲಿ ಬಾಮೈದ ನಿಜವಾಗ್ಲೂ ಅಲ್ಲ, ಬಟ್ ನಾವು ಕರ್ಕೊಳ್ಳೋದು ನನಗೆ ಬಾಮೈದ ಅಂತ. ಯಾವಾಗಲೂ ಮನೆಗೆ ಬರೋನು, ನನ್ನ ವೈಫ್ನ ಅಕ್ಕ ಅನ್ನೋನು, ನನ್ನ ಅಣ್ಣ ಅನ್ನೋನು. ಏನೋ ಸಂಬಂಧ ಕಟ್ತಾ ಇದೆ, ಕರೆಕ್ಟಾಗಿ ಏನಾರು ಒಂದು ಹೇಳು, ಅವಳನ್ನ ಅತ್ತಿಗೆ ಅನ್ನು, ಇಲ್ಲ ನನ್ನ ಭಾವ ಅನ್ನು. ಸೊ ಹಿಂಗಾಗಿ ಇದು ಬಂದಿರೋ ಅಂಥದ್ದು. ಥ್ಯಾಂಕ್ ಯು ಅಭಿ, ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಥ್ಯಾಂಕ್ ಯು. ಕೇಳೋಂಗಿದ್ರೆ